ಉಲ್ಲೇಖವನ್ನು ಮಾಡ್ಕೊಂಡು ಬಂದಿದೆ ಅಂತ ಅರ್ಥ. ಈಗ ಇದು ಬಹಳ ಶ್ರೇಷ್ಠ ಇದೆ, ಇದು ಕನಿಷ್ಠ ಇದೆ ಹಾಗೆ ಅನ್ನೋ ಮಾತಿನಿಲ್ಲ. ಅಥವಾ ಎಲ್ಲವೂ ಶ್ರೇಷ್ಠವೇ ಅಥವಾ ಎಲ್ಲವೂ ಕನಿಷ್ಠವೇ ಅನ್ನೋ ಮಾತನ್ನು ಕೂಡ ಇಲ್ಲ. ಯಾರಿಗೇನು ರುಚಿಸ್ತದ, ಯಾರಿಗೇನಾದರ ಮತ್ತು ಅನಿಸ್ತದ ಆ ಮಾರ್ಗವನ್ನು ಹೋಗ್ಬೇಕಷ್ಟೆ. ಅಥವಾ ನಾ ಹೇಳಿದೆ ಸತ್ಯ ಅಂತ ಹಂಗೂ ಅಲ್ಲ, ಅಥವಾ ಇನ್ನೊಂದು ಗ್ರಂಥ ಹೇಳಿದೆ ಅವ್ರು ಹೇಳುವುದು ಸತ್ಯ ಅಂತ ಹಂಗೂ ಅಲ್ಲ. ಆದ್ರೆ ಸಾಧನೆಗಳು ಮಾತ್ರ ನಾನಾ ರೀತಿಯಾಗಿ ಇವೆ. ಇವೆಲ್ಲವೂ ಸಾಧನೆಯ ಮೂಲಕವಾಗಿ ಒಂದು ಸಾಧ್ಯ ವಸ್ತುವನ್ನು ತಲುಪುವುದು. ಶಬ್ದಕ್ಕೆ ಅರ್ಥ ಏನಿದೆ ಅಂದರೆ ತಿಳಿದುಕೊಳ್ಳುವುದು, ಅರಿಯುವುದು, ಅದುವೇ ನಾನಾಗುವುದು. ನ ಅನ್ಯಃ ಪಂಥ, ಇದಕ್ಕೆ ಬೇರೆ ದಾರಿ ಇಲ್ಲ. ಯಾವ ನಡೀತಾನ ಅವನಿಗೆ ಊರು ಸಿಗ್ತವೆ. ನೀ ನಡೆದೇ ಇಲ್ಲಪ್ಪ ಅಂದ್ರೆ ಊರು ಹೆಂಗೆ ತಾನೇ ಸಿಗಕ್ಕೆ ಸಾಧ್ಯ? ಸಾಧನೆಗಳು ತಾಸಾಗಿ 2 ತಾಸು ಮತ್ತೆ ಹೇಳ್ಬೋದು, ಅದು ನಡೆಯವ. ನಿಮಗೆ ಹೇಳ್ತೀನಿ, ಸಾಧನೆಗಳ ಪ್ರವಚನ ಇಲ್ಲ, ಸಾಧನೆಗಳ ವ್ಯಾಖ್ಯಾನ ಇಲ್ಲ, ಸಾಧನೆಯ ಆಚರಣೆ ಇದೆ. ಏನಿದೆ ಸಾಧನೆಯ, ಇದು ಹೇಳಕ್ ಶಬ್ದ ಅಷ್ಟೇ. ಸಾಧನೆ ಏನಿದೆ ಅದು ಸಾಧನೆಯ ಆಚರಣೆ ಇದೆ, ಸಾಧನೆಯ ಪ್ರವಚನ ಇಲ್ಲ. ಹೇಳಿಲ್ಲ, ಸತ್ಯಂ ವದ ಧರ್ಮಂ ವದ ಅಂತ ಹೇಳಿದ್ರೆ ಧರ್ಮದ ಆಚರಣೆ ಇದೆ. ಧರ್ಮ ಹೇಳಕ್ಕಲ್ಲ, ಸಾಧನೆ ಹೇಳಕ್ಕಲ್ಲ. ಸಾಧನೆ ಎದಕ್ಕಿದೆ? ನಡೆಯಾಕಿದೆ. ಇಲ್ಲಿವರೆಗೆ ಶಾಸ್ತ್ರ ಹೇಳ್ತು ನೀ ಎಲ್ಲವನ್ನು ನಡಿಬೇಕಂತ ಹಂಗರ್ತಲ್ಲ. ನೀ ಸ್ವಲ್ಪ ಆದರೂ ಕೂಡ ನೀ 1 ಹೆಜ್ಜೆ ಮುಂದಿಟ್ರೆ ಭಗವಂತ 100 ಹೆಜ್ಜೆ ಬರ್ತಾನಂತ. ಅರ್ಥಕಲ್ಲ? ನಿಖರವಾದ ಸಾಧನೆಯಲ್ಲಿ 1 ಹೆಜ್ಜೆ ನೀ ಮುಂದಿಟ್ರೆ ಅವ 100 ಹೆಜ್ಜೆ ಬರ್ತಾನಂತ. ನಾವು ನಿಖರವಾಗಿ 1 ಹೆಜ್ಜೆನೂ ಇಡಾಕೊಲ್ಲೆವು. ನಮ್ಮ ಅನಿಸ್ಯಾದ ಏನೋ ಇಡ್ತೀವಂತ ಅನಿಸ್ಯಾದ, ಇಡಾಕೊಲ್ಲ. ಸತ್ಸಂಗ ಒಂದು ಸಾಧನೆ ಇದೆ, ಭಕ್ತಿ ಒಂದು ಸಾಧನೆ ಇದೆ, ಮತ್ತ ಉಪಾಸನಾ ಒಂದು ಸಾಧನೆ ಇದೆ, ಕರ್ಮ ಒಂದು ಸಾಧನೆ ಇದೆ, ಜ್ಞಾನ ಒಂದು ಸಾಧನೆ ಇದೆ. ಅರ್ಥ ಆಗ್ತದೆ? ಹಿಂಗ ಅನೇಕ ಯೋಗ ಒಂದು ಸಾಧನೆ ಇದೆ, ಅನೇಕ ಸಾಧನೆಗಳನ್ನ ಇವೆ. ಒಂದು ಸ್ವಲ್ಪ ದಿವಸ ಯೋಗ ಮಾಡ್ದ, ಒಂದು ಸ್ವಲ್ಪ ದಿವಸ ಕರ್ಮ ಮಾಡ್ದ, ಒಂದು ಸ್ವಲ್ಪ ಉಪಾಸನ ಮಾಡ್ದ. ಹಿಂಗ ನೀ ನಿಖರವಾದ ಒಂದು ಸಾಧನೆ ನಿನ್ನಲ್ಲಿ ಇರದೆ. ಅರ್ಥ ಆಗ್ತದ? ಏನು ನಿಖರವಾದ ಒಂದು ಸಾಧನೆ ನಿನ್ನಲ್ಲಿ ಇಲ್ಲದೆ ಇದ್ರೆ ಧೋಬಿ ಗರ್ಕ ಕುತ್ತ ನ ಗರ್ಕ ನ ಘಾಟ. ಸುಮ್ಮನೆ ಸಮಯ ವ್ಯರ್ಥ ಆಗ್ತದೆ. ನಿಖರವಾದ ನಿಮ್ಗೆ ಹೇಳ್ತೀನಿ, ಗೋಂದಾವಲಿ ಮಹಾರಾಜರು ಅಂತ ಅವ್ರ ಹೆಸರು ಕೇಳಿರ್ಬೇಕು. ಅವ್ರಿಗೆ ಮತ್ತೊಂದು ಹೆಸರಿದೆ, ಏನೋ ಬ್ರಹ್ಮ ಚೈತನ್ಯ ಮಹಾರಾಜ. ಸರಿ, ಬ್ರಹ್ಮ ಚೈತನ್ಯ ಮಹಾರಾಜರು ಒಂದು ಸಾಧನೆ ಹಿಡಿದ್ರು. ಅವರು ಏನು ಸಾಧನೆ ಹಿಡಿದ್ರು ಅಂತಂದ್ರೆ ರಾಮ ನಾಮದ ಜಪದ ಒಂದು ಸಾಧನೆ ಹಿಡಿದ್ರು. ಅರ್ಥ ಆಗ್ತದ? ಹಿಂಗ ಅನೇಕರು ಸುಮ್ಮನೆ ನಾವು ನೆನಪಿಗೆ ಬರ್ತಂತ ಹೇಳ್ತಷ್ಟೇ. ಅದು ಬಿಟ್ಟು ರಾಮನಾಮ ಸರಿಲ್ಲಪ್ಪ, ಸ್ವಲ್ಪ ಶಿವನಾಮ ನೋಡೇನಂತ ಶಿವನಾಮ ನೋಡೋದನ್ನು ಇಲ್ಲ, ಇದು ಸರಿಲ್ಲಪ್ಪ ಯಾಕೋ ಹನುಮಂತನ ನಾಮ, ಹನುಮಂತ ರೀತಿ ಮಾಡಿಲ್ಲ ಅವರು. ಶತಾಯ ಗತಾಯ ರಾಮ ನಾಮನೇ ಅವರು ನುಡಿದು ಅದರಿಂದ ಏನಾಯ್ತು ಅಂದ್ರೆ ಆ ನಾಮ ಜಪದ ಉತ್ಕರ್ಷದಿಂದ ಅವರಲ್ಲಿ ಅರಿವು ಉಂಟಾಯ್ತು, ಅವರಲ್ಲಿ ಭಕ್ತಿ ಉಂಟಾಯ್ತು. ಇದು ಒಂದು ಕರ್ಮದ ಸಾಂಕೇತ ಇದು. ಮತ್ತು ಅವರು ಮುಕ್ತ ಆಗಲಿಲ್ಲ ಅಂತ ಕೇಳಿದ್ರೆ ಅವರು ಮುಕ್ತ ಆಗಿದ್ರು. ಅಷ್ಟೇ ಯಾಕೆ ಇಂಥ ಒಂದು ನಿಖರವಾದ ಸಾಧನೆ ಮಾಡಿದ್ರು ಅವರು ಆ ಜಪ ಮಾಡಿ 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 ಅವರ ಶರೀರ ಬಿಟ್ಟ ಬಳಿಕ ಎಲ್ಲರೂ ಗೊಳೆ ಅಳಾಕತ್ರು. ಯಾರೋ ನೋಡಿದ್ರು ಅವ್ರ ಕೈ ಹಿಂಗ 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 ಮಾಡ್ತೀವಿ, ಸ್ಪಂದಿಸ್ತೇವೆ. ಪ್ರಾಣ ಹೋಗ್ಯದ, ಆದರೂ ಕೂಡ ಅದ್ರ ವ್ಯಾಬ್ರೇಷನ್
ಶಿವಾನಂದ ಮಹಾಸ್ವಾಮಿಗಳವರ ಶರಣಗಳಿಗೂ ಅನೇಕ ಪ್ರಣಾಮಗಳನ್ನು ಸಮರ್ಪಿಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಶಿವಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಅನೇಕ ಶರಣ ಇಲ್ಲಿ ಪ್ರಿಯಂಕರವಾಗಿ ಕುರಿತರು ಸಾಧನ ಚತುಷ್ಟಯ ಸಂಪತ್ತಿಯ ಬಗ್ಗೆ ಸವಿಸ್ತಾರವಾಗಿರ್ತಕ್ಕಂಥ ಉಪದೇಶವನ್ನು ನಾವು ಬ್ರಹ್ಮಜ್ಞಾನವನ್ನು ಪಡೆದುಕೊಳ್ಳಲಿಕ್ಕೆ ಯಾವಾಗ ಅಧಿಕಾರಿಗಳಾಗ್ತೀವಿ ಅಂತಂದ್ರೆ ಈ ಸಾಧನ ಚತುಷ್ಟಯ ಸಂಪತ್ತಿಯನ್ನು ಪಡ್ಕೊಂಡ ನಂತರವೇ ನಾವು ಬ್ರಹ್ಮಜ್ಞಾನ ಮಾಡ್ಕೊಳ್ಳಿಕ್ಕೆ ಅಧಿಕಾರಿಗಳು. ಒಬ್ಬ ಮದುವೆ ಮಾಡ್ಕೊಳ್ಬೇಕಾಗಿತ್ತು ಅಂತಂದ್ರೆ ಯಾವಾಗ ಅಧಿಕಾರಿ ಆಗ್ತಾನ? ಬಾಲ್ಯಾವಸ್ಥೆಯಲ್ಲಿಯೂ ಅವರು ಮದುವೆ ಮಾಡ್ಕೊಳ್ಳಿಲ್ಲ, ಮುಪ್ಪಾವಸ್ಥೆಯಲ್ಲಿಯೂ ಕೂಡ ಅವರು ಮದುವೆ ಮಾಡ್ಕೊಳ್ಳಿಲ್ಲ, ಯೌವನಸ್ಥನಾಗಿರ್ಬೋದು. ಯಾಕಂದ್ರೆ ಕನ್ಯೆ ಕೊಡ್ತಕ್ಕಂಥವರು ಅವನ ಬಗ್ಗೆ ವಿಚಾರ ಮಾಡ್ತಾರೆ. ಅವನು ಏನು ವಿದ್ಯಾ ಮಾಡ್ತಾ ಇದ್ದಾನೆ, ಅವನ ಉದ್ಯೋಗಿ, ಅವನ ಮನೆ ಎಲ್ಲಾನು ವಿಚಾರ ಮಾಡಿ ಕೊಡ್ತಾರೆ. ಮುಕ್ತಿ ಕಾಂತಿಯರತಿ ಸ್ವಂದನಾಗುತ್ತದೆ ಪರಯುಕ್ತಿ ಕಲಿದು ಕೂಡುವುದರಂತೂ ಅಂದರೆ ಮುಕ್ತಾಂಗನೇ ನಾವು ಒಲಿಬೇಕಾಗಿತ್ತು ಅಂತಂದ್ರೆ ಅನೇಕ ಸಾಧನೆಗಳಿಂದ ಕೂಡಿಕೊಂಡಿರ್ತಕ್ಕಂಥ ಪುರುಷನಿಗೆ ಹೆಂಗ ಮುಕ್ತಾಂಗನೇ ಒಲಿತಾ ಇದ್ದಾರೋ ಹಂಗ ನಾವು ಮುಕ್ತಿಯನ್ನ ಪಡಿಬೇಕಾದ್ರೆ ನಾವು ಜ್ಞಾನವನ್ನು ಸಂಪಾದನೆ ಮಾಡಬೇಕು. ಆ ಬ್ರಹ್ಮಜ್ಞಾನ ಆಗಬೇಕಂದ್ರೂ ಕೂಡ ನಮ್ಮಲ್ಲಿ ಸಾಧನೆಗಳಿರಬೇಕು. ಅಥಾತೋ ಬ್ರಹ್ಮ ಜಿಜ್ಞಾಸ ಬ್ರಹ್ಮಸೂತ್ರದಲ್ಲಿ ಮೊದಲನೇ ಸೂತ್ರ ಅಥಾತೋ. ಅಥ ಅಂತಂದ್ರೆ ಬಹಳ ಅರ್ಥದ. ಅಥ ಅಂದರೆ ಮಂಗಲ ಅಂತ ಅರ್ಥ ಆಗ್ತದೆ, ಆರಂಭ ಅಂತ ಅರ್ಥ ಆಗ್ತದೆ, ಅನಂತರ ಅಂತ ಅರ್ಥ ಆಗ್ತದೆ. ಇಲ್ಲಿ ನಾವು ಯಾವ ಅರ್ಥವನ್ನು ಗ್ರಹಿಸಬೇಕು ಅಂತಂದ್ರೆ ಇಲ್ಲಿ ಮಂಗಲ ಅಂತ ಮಾತನಾಡಲಿಲ್ಲ. ಯಾಕಂದ್ರೆ ಓಂಕಾರ ಚಾದ ಶಬ್ದಶ್ಚ ದ್ವಾವೇದೌ ಬ್ರಹ್ಮಣ ಪುರ ಕಂಠಂ ಬೀತ್ವ ವಿನಿರ್ಯಾತೌ ತಸ್ಮಾನ್ ಮಾಂಗಲಿಕ ಔಪೌ ಅಂತ ಒಂದು ಶ್ಲೋಕದಲ್ಲಿ ಹೇಳಿಕೊಂಡು ಈ ಓಂಕಾರ ಮತ್ತು ಅಥ ಇವು ಎರಡೂ ಬ್ರಹ್ಮಣವನ್ನು ಮುಖವನ್ನು ಭೇದಿಸಿಕೊಂಡು ಬಂದಾವ. ಅದಕ್ಕೆ ಇದು ಬಹಳ ಮಂಗಲವಾಗಿರತಕ್ಕಂಥ ಶಬ್ದ. ಇನ್ನು ಇಲ್ಲಿ ಆರಂಭ ಅನ್ನುವಂಥ ಅರ್ಥ ಮಾಡಲಿಕ್ಕೆ ಬರಂಗಿಲ್ಲ. ಇಲ್ಲಿ ಅಥ ಅಂದ್ರೆ ಅನಂತರ. ಯಾವುದರ ನಂತರ? ಸಾಧನ ಚತುಷ್ಟಯ ಸಂಪತ್ತಿಯ ನಂತರ ಬ್ರಹ್ಮ ಜಿಜ್ಞಾಸ ಕರ್ತವ್ಯ. ಯಾವನು ಸಾಧನ ಸಂಪತ್ತಿಯುಳ್ಳವನಾಗಿದ್ದಾನೋ ಅವನೇ ಬ್ರಹ್ಮ ಜಿಜ್ಞಾಸವನ್ನ ಮಾಡಲಿಕ್ಕೆ ಅಧಿಕಾರಿ ಅಂತ ಬ್ರಹ್ಮಸೂತ್ರದಲ್ಲಿ ಹೇಳ್ಕೊಂಡು ಬಂದಿಲ್ಲ. ಹಾಗಾದರೆ ಆ ಸಾಧನ ಸಂಪತ್ತಿಗಳು ಯಾವುವು ಅಂತಂದ್ರೆ ಇಲ್ಲಿವರೆಗೆ ಪೂಜ್ಯರು ಕೇಳ್ಕೊಂಡು ಬಂದರು. ವಿವೇಕ, ವೈರಾಗ್ಯ, ಶಮಾಧಿ ಷಟ್ ಸಂಪತ್ತಿ, ಮುಮುಕ್ಷತ್ವ ಅಂತೇಳಿ ಇವು ನಾಲ್ಕು ಸಾಧನಗಳು ಹೇಳಲ್ಪಡ್ತಾ ಇದ್ದಾರೆ. ಇಲ್ಲಿವರೆಗೆ ವಿವೇಕದ ಬಗ್ಗೆ ಹೇಳ್ಕೊಂಡು ಬಂದರು. ವಿವೇಕ ಅಂತಂದ್ರೆ ಇದು ನಿತ್ಯ, ಇದು ಅನಿತ್ಯ ಎಂಬುದನ್ನು ಅರಿಯದೆ. ಯಾವುದು ನಿತ್ಯದ, ಯಾವುದು ಅನಿತ್ಯದ, ಇದರ ಬಗ್ಗೆ ನಾವು ವಿಚಾರವನ್ನ ಮಾಡದೆ ನಮಗ ಮುಕ್ತಿ ಆಗೋದಿಲ್ಲ ಅಂತ ಹೇಳಿದೆ, ಜ್ಞಾನ ಆಗೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಮೊದಲು ನಾವು ಇಲ್ಲಿ ವಿವೇಕವನ್ನ ಸಂಪಾದನೆ ಮಾಡಬೇಕು. ಅದಕ್ಕೆ ಪೂರ್ವದಲ್ಲಿ ಪೂಜೆ ನೆನಪಿಸಿಕೊಟ್ಟು ಈ ಶರೀರದ ಶರೀರಾದಿಗಳು ಅನಿತ್ಯದಾಗುವುದು ಮೊದಲುಕೊಂಡು ಈ ಬಾಹ್ಯ ಪ್ರಪಂಚ ಅನ್ನುವಂಥದ್ದು ಏನಾದ ಇದು ಅನಿತ್ಯದ, ಜಡ, ದೃಶ್ಯ, ಮಿತಿ, ಪರಿಣತಿ, ಭೂತ ಕಾರ್ಯತೆ ಬಿಡಿ, ಕನಸು ನಿದ್ರೆಯೊಳಗೆಲ್ಲವಾಗಿ ಒಡನಂತೆ ಬೇರೆನಿಸುವುದು ಈ ಒಡಲು ತಾನಲ್ಲವೆಂಬ ವಿವೇಕವ ಬಳಿ ಹಿಡಿಯದೆ ಅಂತ ಬಹಳ ಸುಂದರವಾಗಿ